ಶಿರ್ಸಿಯಿಂದನಾ? ಶಿರ್ಸಿ. ಪ್ರಾಪರ್ ಶಿರ್ಸಿಗ? ಹೌದು. ಏನು ತೊಂದರೆ ಇತ್ತು? ನೋಡ್ತಿದ್ದೇನೆ ಫೇಸ್ಬುಕ್ಕಲ್ಲಿ, ಹೌದಾ? ನೋಡೋಣ ಅಂತ ಫೋನ್ ಮಾಡಿದೆ. ಓಕೆ ಓಕೆ ಓಕೆ. ಕನೆಕ್ಟ್ ಆಯ್ತಾ, ಹಾಗಾಗಿ ಬಂದೆ. ಏನು ತೊಂದರೆ ಅಮ್ಮ? ಅದೇ ಮಂಡಿ ನಾವು ಓಡಾಡಕ್ಕೆ ಆಗಲ್ಲ, ಕೂತ್ಕೊಳಕ್ಕೆ ಎಷ್ಟು ವರ್ಷದಿಂದ? ಈಗಲೇ ಒಂದು 10-12 ವರ್ಷ ಆಯ್ತು. 12 ವರ್ಷ ಆಯ್ತು. ಏನು ಎಕ್ಸ್ರೇ ಎಲ್ಲ ಮಾಡಿಸಿದ್ರೆ? ಎಕ್ಸ್ರೇ ಕೊಡಿ. ಆಪರೇಷನ್ ಮಾಡ್ಬೇಕು ಅಂದ್ರು ನಾನು ಮಾಡಿಸ್ಕೊಂಡಿಲ್ಲ. ಹೌದಾ? ಶುಗರ್ ಇದೆನಾ? ಓಕೆ ಓಕೆ ಓಕೆ. ಆಪರೇಷನ್ ಮಾಡ್ಕೊಂಡು ಮಂಗಳೂರಿಗೆ ಅದು ಡಾಕ್ಟ್ರಿಗೆ ಕೇಳಿದೆ, ಗ್ಯಾರಂಟಿ ಏನಾರ ಇದೆಯಾ ಅಂತ. ಡಾಕ್ಟರ್ ಗ್ಯಾರಂಟಿ ಇಲ್ಲ, ಆದ್ರೂ ಮಾಡಿಸ್ರಿ, ಸುಮಾರು ಜನರಿಗೆ ಆಗತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಭಯ ನನಗೆ. ಶುಗರ್ ಇದೆ ಅಲ್ಲ, ಮತ್ತೆ ಇನ್ಫೆಕ್ಷನ್ ಏನಾರ ಆಗ್ಬಿಟ್ಟು ಪ್ರಾಪರ್ ಶಿರ್ಸಿನಾ ಅಥವಾ ಶಿರ್ಸಿ ಪಕ್ಕ? ಸರ್ ನಮ್ದು ಚಿತ್ರದುರ್ಗ ಡಿಸ್ಟಿಕ್. ಹೌದಾ? ಶಿರ್ಸಿ ಬಂದು ಒಂದು 5 year ಆಯ್ತು. ಹೌದಾ? ತುಂಬ ಕೂಡಿದೆಯಲ್ರಿ, ಪೂರ ಜಜ್ಬಿಟ್ಟಿದೆ ಎರಡೂ ಎಲುಬು. ಹಾಂ, ಇದು ಪೂರ್ತಿ ಕ್ರಶ್ ಆಗಿಬಿಟ್ಟಿದೆ ನೋಡಿ. ತಿಕ್ಬಿಟ್ಟು ಪೂರ ಕ್ರಶ್ ಆಗಿಬಿಟ್ಟಿದೆ. ಇದು ಕೂಡ ಹಂಗಾಗಿದೆ. ಒಳಗೆ ಹೊರಗೆ ಓಡಾಡೋದೇ ಕಷ್ಟ ಆಗುತ್ತೆ. ಇಲ್ಲಮ್ಮ, ಇದು ನಿಂತ್ಕೊಳ್ಳೋದೇ ದೊಡ್ಡ ಇದೀಗ. ನೀವು ಇಷ್ಟು ಬಂದಿದ್ದೆ ಗ್ರೇಟ್. ನೀವು ಅಲ್ಲಿಂದ ನಡ್ಕೊಂಡು ಬರಕ್ಕೆ ಆಗಲಿಲ್ಲ. ಭಾಳ ಇದಾಗಿದೆ, ಸಿವಿಯರ್, ತುಂಬ ಸಿವಿಯರ್ ಇದೆ. ಇದು ಯಾವಾಗ ಇದು 10th ಇದು 3 ವರ್ಷ ಹಿಂದೆ ಅಲ್ಲ ಇದು? ಇತ್ತು ಇವ್ರಿಗೆ 1 ವರ್ಷದ ಹಿಂದೆ ಸಿಗ್ಲೇ ಇಲ್ಲ. ನೀವು ಇಷ್ಟು ದಿವಸ ಹೆಂಗ ಮತ್ತೆ ಏನು ಚಿಕಿತ್ಸೆ ಕೊಡ್ಸಿಲ್ಲ? ಅಲ್ಲ, ಅವ್ರಿಗೇನು ಇಲ್ಲ, ಬರೀ ಟ್ಯಾಬ್ಲೆಟ್ ತಗೊಳ್ಳೋದು. ಟ್ಯಾಬ್ಲೆಟ್, ಆಮೇಲೆ ಅಲ್ಲಿ ನಿಸರ್ಗ ಇತ್ತಲ್ಲ ಶಿರ್ಸಿಯಲ್ಲಿ, ಅಲ್ಲಿ ಅದೇ ಮೇಣ ಹಾಕ್ಬಿಟ್ಟು ಇದು ಮಾಡ್ತಾರಲ್ಲ, ಅದೆಲ್ಲ ಮಾಡಿಸಿದ್ರು. ಅದೇ ನೋಡಿ, ಇದು ಸ್ಟ್ರಕ್ಚರಲ್ ಡಿಫಾರ್ಮಿಟಿ. ಸ್ಟ್ರಕ್ಚರಲ್ ಡಿಫಾರ್ಮಿಟಿಯನ್ನ ಕೇವಲ ಮಸಾಜು ಮೆಡಿಸಿನ್ ಇಂದ ಅದು ಸರಿ ಆಗಲ್ಲ. ಜಸ್ಟ್ ನೀವು ಅಪ್ಲಿಕೇಶನ್ ಮಾಡಿ ಮಸಾಜ್ ಮಾಡಿದ್ರೆ, ಮಾತ್ರೆ ತಿಂದರೆ ಅದು ಕೂಡಿರೋದನ್ನ ಬಿಡೋದಿಲ್ಲ. ಇವಾಗ ಕೂಡ್ಬಿಟ್ಟಿದೆ ಅದು, ಡ್ಯೂ ಟು ಓವರ್ ವೇಟ್ ಆಗಿರ್ಬೋದು, ಅಥವಾ ಕಂಟಿನ್ಯೂಸ್ ಮೊದಲು ಲಾಂಗ್ ಸ್ಟ್ಯಾಂಡಿಂಗ್ ಇರ್ಬೋದು. ಸೊ ಅದರಿಂದ ಆಗಿಬಿಟ್ಟು ಎರಡೂ ಎಲುಬು, ಮೇಲೆ ಫೀಮರ್ ಬೋನು, ಕೆಳಗಡೆ ಟಿಬಿಯಾ ಫಿಬುಲಾ ಅಂತ ಇರುತ್ತೆ. ಸೊ ಟಿಬಿಯಾ ಬೋನ್ ಎರಡೂ ಕ್ರಶ್ ಆದಾಗ ಇಲ್ಲಿ ಮೇಲಿರ್ತಕ್ಕಂಥ ಏನು ಸವೆತ, ಕಾರ್ಟ್ಲೇಜ್ ಎಲ್ಲ ಹೋಗ್ಬಿಡುತ್ತೆ. ಸೊ ಇದನ್ನು ನಾವೇನು ಮಾಡಬೇಕಂದ್ರೆ, ಇದನ್ನು ಗ್ಯಾಪ್ ಕ್ರಿಯೇಟ್ ಮಾಡಬೇಕು, ಮತ್ತು ಸ್ಪೇಸ್ ಹೋಗ್ಬಿಟ್ಟಿರುತ್ತಲ್ಲ, ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಸೊ ಪ್ರತಿಯೊಂದು ನಮ್ಮ ದೇಹ ಪಂಚಮಹಾಭೂತಗಳಿಂದ ಕೂಡಿದೆ. ಪಂಚಮಹಾಭೂತ ಅಂದರೆ ವಾಯು, ಅಗ್ನಿ, ಆಕಾಶ, ಭೂಮಿ, ಜಲ. ಸೊ ಇಲ್ಲಿ ಆಕಾಶ ತತ್ವನೇ ಇಲ್ಲ, ಸ್ಪೇಸ್ ಇಲ್ಲ, ಖಾಲಿ ಜಾಗ ಇದ್ರೆ ನೀವು ಕೂಡಕ್ಕೆ ಬರುತ್ತೆ. ಈ ರೂಮ್ ಇದು ಖಾಲಿ ಇರುತ್ತೆ, ಈ ರೂಮ್ ತುಂಬ ಪ್ಯಾಕ್ ಮಾಡಿ ನಾವೆಲ್ಲ ಕೂಡಬೇಕು. ಸೊ ಹಂಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಆಗಬೇಕು. ಸ್ಪೇಸ್ ಕ್ರಿಯೇಟ್ ಆದರೆ ಅಲ್ಲಿ ಏನೋ ಕಾರ್ಟ್ಲೇಜು ಬೆಳವಣಿಗೆ ಆಗುತ್ತೆ, ಜೆಲ್ಲು ಕರೆಕ್ಟಾಗಿರ್ತದೆ. ಸೊ ಇವಾಗ ಏನಾಗ್ಬಿಟ್ಟಿದೆ, ಪೂರ್ತಿ ಹಚ್ಚಿ ಪೂರ ನುಜ್ಜುಗುಜ್ಜಾಗ್ಬಿಟ್ಟಿದೆ. ಸೊ ಇದನ್ನು ಇಲ್ಲಿ ಸ್ಕೆಲೆಟಲ್ ಥೆರಪಿ ಅಂತ ನಾವು ಮಾಡ್ತೀವಿ. ಇಟ್ ಈಸ್ ಎ ಲಾಂಗ್ ಪ್ರೊಸೆಸ್ ಆ್ಯಕ್ಚುಲಿ, ಬಟ್ ನಿಮ್ಮ ಕೇಸ್ಗೆ ಅದು ಸ್ವಲ್ಪ ಇನ್ನೂ ತುಂಬ ನಿಧಾನನೇ ಆಗುತ್ತೆ. ಯಾಕಂದರೆ ಆಲ್ರೆಡಿ ನಿಮ್ಮದು grade 4 ದಾಟಿ grade 5ಗೆ ಬಂದುಬಿಟ್ಟಿದೆ. ಲಾಸ್ಟ್ grade 4 ಆ್ಯಕ್ಚುಲಿ. ಈ ಓಸ್ಟಿಯೋಆರ್ಥರೈಟಿಸ್ನಲ್ಲಿ grade 1, grade 2, grade 3, grade 4 ಅಂತ ಮಾಡ್ತೀವಿ. ನಿಮ್ಮದು ಆಲ್ ಸ್ಟೇಜ್ ಎಲ್ಲ ದಾಟಿಬಿಟ್ಟಿದೆ. ಸೊ ಇದನ್ನು ನೀವು ಇಲ್ಲಿ ಇದ್ಕೊಂಡೇ ನಾವು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಎಷ್ಟು ದಿವಸ ತೊಗೊಬೇಕು ಸರ್? ಈಗ ಅದೇ ಮಿನಿಮಮ್ ನೀವು ಇಲ್ಲಿ 10 days ಇರಬೇಕು ಫಸ್ಟು. 10 days ಮೇಲೆ ಅದನ್ನು ಏನು ಹುಡ್ಕೊಂಡಿದ್ದನ್ನು ನಿಧಾನಕ್ಕೆ ಬಿಡಿಸ್ತಾ ಬರ್ತೀವಿ. ಸೊ ಆಮೇಲೆ ಮತ್ತೆ ಸೆಕೆಂಡ್ ಸಿಟ್ಟಿಂಗ್ನಲ್ಲಿ ಅದಕ್ಕೆ ಮತ್ತೆ ಸ್ಪೇಸ್ ಆಯ್ತಂದರೆ ಅದಕ್ಕೆ ಮತ್ತೆ ಜೆಲ್ ಕ್ರಿಯೇಟ್ ಆಗೋಂಗೆ ಅಥವಾ ಕಾರ್ಟ್ಲೇಜ್ ರೀಜನ್ರೇಷನ್ ಆಗುವಂಗೆ ಬಸ್ತಿ ಶೋಧನ ಕ್ರಿಯೆ ಅಂತ ಮಾಡ್ತೀವಿ. ಸೊ ಅದನ್ನೆಲ್ಲ ಮಾಡಿದರೆ ನಿಮಗೆ ತಕ್ಕ ಮಟ್ಟಿಗೆ ಸ್ವಲ್ಪ ನಿಮ್ಮದು ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಇಂಪ್ರೂವ್ಡ್. ಭಾಳ ಇದಾಗಿದೆಮ್ಮ. ಎಷ್ಟೊಂದು 15 years ಆಯಿತಾ? ಆಗಿದೆ. ಅದೇ 15-20 years ಇರ್ಬೋದು. ನಿಮಗೆ ಏಜ್ ಎಷ್ಟೀಗ? 70? ಓ 73. ಅಂದರೆ ಆಲ್ಮೋಸ್ಟ್ ನೀವು 60 ಏಜ್ದಾಗೇ ಆಗಿರ್ಬೇಕು ನಿಮಗೆ. ಅದು ಹಂಗೆ ಬಿಡ್ತಾ ಬಿಡ್ತಾ ಈ ಹಂತಕ್ಕೆ ಬಂದಿದೆ ಅದು. ನಾವು ಸುಮ್ಮನೆ ಮಾತ್ರೆ ತಗೊಳ್ಳೋದು ಇದು ಮಾಡೋದು. ಅಯ್ಯೋ, ಮಾತ್ರೆಯಿಂದ ಏನಾಗಲ್ಲಮ್ಮ ಇದು. ಅದೇ ಸ್ವಲ್ಪ ಅದೇ ಸುಮ್ಮನೆ ನಿಮಗೆ ಅದು ಪೇನ್ ಸಿಗ್ನಲ್ಸನ್ನು ಕಟ್ ಮಾಡುತ್ತೆ. ಬಟ್ ಮಾತ್ರೆಯಿಂದ ನಿಮಗೆ ಅದು ಸ್ಟ್ರಕ್ಚರಲ್ ಡಿಫಾರ್ಮಿಟಿಯನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಈ ಸ್ಟ್ರಕ್ಚರಲ್ ಡಿಫಾರ್ಮಿಟಿಯನ್ನು ನಾವು ಮ್ಯಾನ್ಯುವಲ್ ಆಗಿ ಅದನ್ನು ಸರಿಪಡಿಸ್ಬೇಕಾಗತ್ತೆ, ನಾಟ್ ಬೈ ಮೆಡಿಸಿನ್. ಈಗ ಆಪರೇಷನ್ ಆದರೆ ಇದೇನು ಮಾಡಿಬಿಡ್ತಾರೆ, ಈ ಎಲುಬನ್ನು ತೆಗೆದುಬಿಟ್ಟು ಬೇರೆ ಒಂದು ಸ್ಟೀಲ್ದು ಅದನ್ನೆಲ್ಲ ಹಾಕಿ ಮತ್ತೆ ಒಂದು ನಡುವೆ ಒಂದು ಜೆಲ್ ಥರ ಒಂದು ಸಿಲಿಕಾನ್ ಇದನ್ನು ಹಾಕ್ತಾರೆ.
ಸೊ ಅದು ನಿಮಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಇದಾಗ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ಏಜ್ ತುಂಬ ಆಗಿದೆ, ಅಂತಾನೆ ಹೋಗಿದ್ರು ಮಂಗಳೂರಿಗೆ. ಏಜ್ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಮತ್ತಲೇ ಇರೋದು ಪೆಥಾಲಜಿಕಲ್ ಕಂಡೀಷನ್, ಶುಗರ್ ಲೆವೆಲ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ನೋಡಿ ಅದಕ್ಕೆ ಯಾವಾಗತ್ತೋ ಬನ್ನಿ, ಬಂದುಬಿಟ್ಟು ಇದು ಮಾಡೋಣಂತೆ. ಇಂಪ್ರೂವ್ಮೆಂಟ್ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್.